ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಾನು ಯುಗಾದಿ ಹಬ್ಬ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಧೂಳನ್ನ ಹೊಡಿತಾ ಇದ್ದೀನಿ. ಧೂಳೇನಿಲ್ಲ, ಕಸ ಗುಡಿಸ್ವಾಗ ನಾವು ಆವಾಗ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಧೂಳಿಲ್ಲ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನನ ಮುಗಿಸ್ಕೊಂಡೆ. ನಾನು ಸ್ನಾನ ಮುಗಿಸಿ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಮಿಕ್ಕಿದ ಕ್ಲೀನಿಂಗ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಕಿಚನು, ಕಿಟಕಿ, ಡೋರೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಅವ್ರು ಸ್ಕೂಲಿಗೆ ಕಳಿಸ್ಬಿಟ್ರೆ ಆರಾಮಲ್ವಾ. ಈಗ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ದೋಸೆನ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ದೋಸೆಗೆ ಈರುಳ್ಳಿ ಮತ್ತು ಕ್ಯಾರೆಟ್ನ ತುರಿದು, ಕ್ಯಾರೆಟು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ದೋಸೆಗೆ ರಾತ್ರಿಯೇ ಉಣ್ಣಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಈಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೆಟ್ಟು ದೋಸೆ ಥರ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಅದ್ರ ಮೇಲೆ ಕ್ಯಾರೆಟ್ ಮತ್ತು ಈರುಳ್ಳಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಪ್ಪನ ಹಾಕಿದ್ದೀನಿ ನಾನಿಲ್ಲಿ. ತುಪ್ಪನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ದೋಸೆ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟು ಗೋಲ್ಡನ್ ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಈಗ ಅದು ಸ್ವಲ್ಪ ರೋಸ್ಟ್ ಆಗಲಿ, ಏಕೆಂದರೆ ದೋಸೆ ಸ್ವಲ್ಪ ಮಂದ ಹಾಕಿದ್ದೀನಿ ನಾನು. ಅದು ಒಂಥರ ಸೆಟ್ ದೋಸೆ ಥರ ಚೆನ್ನಾಗಿ ಬಂದಿರುತ್ತೆ. ಈಗ ಅದಾಯಿತು ದೋಸೆ. ನನ್ನ ಮಕ್ಳಿಗೆ ಯಾವಾಗಲೂ ಈ ಥರ ಪುಟ್ ದೋಸೆ ಜಾಸ್ತಿ ಇಷ್ಟ. ಅದಕ್ಕೆ ಈ ಥರ ಸ್ವಲ್ಪ ಪುಟ್ ದೋಸೆನೂ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಹಿಂಗೆ ಚಿಕ್ಕದು ಕೇಳ್ತಿರ್ತಾರೆ ಯಾವಾಗ್ಲೂ. ದೋಸೆ ಮಾಡಿದಾಗ ಈ ಥರನೂ ಸ್ವಲ್ಪ ಮಾಡಿಕೊಟ್ಬಿಡ್ತೀನಿ. ಏನೋ ಅವ್ರಿಗೆ ಖುಷಿ ಈ ಥರ ಕೇಳ್ತಾ ಇರ್ತಾರೆ. ನಾನು ದೊಡ್ಡದಾಗಿ ಹಾಕ್ಕೊಟ್ರೆ ಅವರು ತಿನ್ನಲ್ಲ, ಅಮ್ಮ ಈ ಥರನೇ ಮಾಡಿಕೊಡಿ ಅಂತ ಕೇಳೋದ್ರಿಂದ ಇದನ್ನು ಸ್ವಲ್ಪ ಮಾಡಿಕೊಂಡೆ. ಇದು ಕಾಂಬಿನೇಷನ್ನಾಗಿ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿಗೆ ಕಡಲೆಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಮೆಣಸು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ಹುಣಸೆಹಣ್ಣು. ಈಗ ನಾನು ಮಧ್ಯಾಹ್ನಕ್ಕೂ ಸಾಂಬಾರು ಮಾಡಿ ಇಟ್ಬಿಡೋಣ, ಇನ್ನು ಕ್ಲೀನಿಂಗ್ ಎಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ನೈಟ್ಗೂ ಊಟಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಇಲ್ಲಿ ನಾನು ಮೂಲಂಗಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಈರುಳ್ಳಿ, 2 ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೂಲಂಗಿ ಬೇಳೆ ಸಾಂಬಾರಿಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಾಡಿಟ್ಬಿಟ್ರೆ ಹುಡುಗರಿಗೂ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಅವರು ಸಂಜೆ ಬಂದಮೇಲೆ ಅವ್ರಿಗೆ ಓದಿಸೋದು ಇರುತ್ತೆ. ಈಗ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ತುಂಬಾ ಕೆಲಸ ಇರುತ್ತೆ ಈ ಹೆಣ್ಮಕ್ಳಿಗಪ್ಪ. ಯುಗಾದಿ ಹಬ್ಬಗಳು ಬಂದರೆ ಒಬ್ಬೊಬ್ಬರೇ ಎಲ್ಲ ಕ್ಲೀನಿಂಗ್ ಮಾಡಬೇಕಲ್ಲ. ಹಾಗಾಗಿ ಈ ಅಡುಗೆದು ಮುಗಿಸ್ಕೋಬೇಕು, ಹುಡುಗರೂ ಓದಿಸ್ಬೇಕು, ಎಲ್ಲ ಮಲ್ಟಿ ಟಾಸ್ಕ್ ಇದ್ದಂಗೆ ಇರುತ್ತೆ. ಹಾಗಾಗಿ ಈಗ ಅಡುಗೆ ಎಲ್ಲ ಮುಗಿಸ್ಕೊಬಿಟ್ರೆ ಅವ್ರಿಗೂ ಓದ್ಸೋಕ್ಕೂ ಸರಿ ಹೋಗುತ್ತೆ, ಮನೆ ಕ್ಲೀನ್ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ಎಲ್ಲ ಅಡುಗೆನೂ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಬೇಳೆ ಸಾರಿಗೆ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಮೂಲಂಗಿ ಬೇಳೆ ಮತ್ತು ಈರುಳ್ಳಿ, ಟೊಮೊಟೊ, ಆಮೇಲೆ ಸಾಂಬಾರು ಪೌಡ್ರು, ಉಪ್ಪನ್ನ ಎಲ್ಲ ಹಾಕ್ಕೊಂಡು ಕೂಗಕ್ಕೆ ಇಡ್ತಾಯಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಟ್ಟಿಗೆ ಕೂಗಕ್ಕಿಟ್ಟೆ. ಇನ್ನೊಂದು ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ನಾನು ಮೊನ್ನೆ ಮೊಳಕೆ ಕಾಳು ಕೊಟ್ಟಿದ್ನಲ್ಲ, ಅದರದ್ದೇ ಇಲ್ಲಿ ಪಲ್ಯನೂ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಕೂಗಿಸ್ಕೊಬಿಡೋಣ ಅಂದ್ಬಿಟ್ಟು ಅದನ್ನ ಕೂಗಕ್ಕೆ ಇಟ್ಬಿಟ್ಟು ನಾನು ಸೊಪ್ಪನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊತೀನಿ. ಕಿಲ್ಕಿರೆ ಸೊಪ್ಪು ಅಂತಾರೆ ಇದನ್ನು. ಆ ಕಿಲ್ಕಿರೆ ಸೊಪ್ಪನ್ನ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಕಾಳು ಚೆನ್ನಾಗಿ ಬೆಂದಿದೆ, ಒಂದೇ ಕೂಗು ಸಾಕು, ಮೊಳಕೆ ಕಾಳು ಅಲ್ವಾ. ಹಾಗಾಗಿ ಕೂಗಿಸ್ಕೊಂಡು ಈಗ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ. ಸೊಪ್ಪು ಕಾಳು ಎಲ್ಲ ಬೆಂದಿದೆ ಚೆನ್ನಾಗಿ. ಈಗ ಅದನ್ನು ಸೊಪ್ಪು ಸೋರು ಹಾಕೋ ಜಾಲರಿ ಇರುತ್ತಲ್ಲ, ಅದರಲ್ಲಿ ಸೋರು ಹಾಕೋತಾ ಇದ್ದೀನಿ. ಸೋರು ಹಾಕ್ಕೊಂಡು ಈಗ ಅದನ್ನು ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಈಗ ಬಾಣಲೆ ಇಟ್ಟು ಪಲ್ಯನ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ 2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಬಿಸಿ ಆಯ್ತಲ್ವ, ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಅದು ಫ್ರೈ ಆದಮೇಲೆ ಚೆನ್ನಾಗೆ ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ, ಗೋಲ್ಡನ್ ಕಲರ್ ಬರೋವರೆಗೂ. ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಸೊಪ್ಪು ಹಾಕಿರ್ತೀನಿ, ಆದರೂ ಈರುಳ್ಳಿಗೂ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ಪಲ್ಯನ ಮಾಡಿಕೊಂಡೆ. ಇವಾಗ ಇಲ್ಲಿ ನಾನು ಮುದ್ದೆಗೂ ಇಟ್ಕೊಂಡಿದ್ದೀನಿ. ಈಗ ಮುದ್ದೆಗೆ ಕುದೀತಾ ಇದೆ. ನಾನು ಮುದ್ದೆನ ಯಾವಾಗಲೂ ಬಾಣಲಿಲೇ ಮಾಡೋದು. ಬಾಣಲಿಲಿ ಈಸಿನೂ ಬೇಗನೂ ಆಗುತ್ತೆ, ಯಾವುದೇ ಗಂಟು ಆಗೋಲ್ಲ, ಎಷ್ಟು ನೀಟಾಗಿ ಬರುತ್ತೆ ಸಾಫ್ಟಾಗಿ. ಈಗ ಅದು ಚೆನ್ನಾಗಿ ತಿರುಗಿ ಒಂದು ಪ್ಲೇಟ್ ಇಟ್ಟು ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು ಮುದ್ದೆನ. ಈಗ ಒಂದು ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಏನಿಲ್ಲ, ಎಣ್ಣೆ ಮತ್ತು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಈ ಕಡೆ ಸಾಂಬಾರನ್ನ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಈಗ ಫುಲ್ ಅಡುಗೆ ಎಲ್ಲ ರೆಡಿಯಾಗಿದೆ. ಅಡುಗೆ ಎಲ್ಲ ರೆಡಿಯಾಗಿ ಹುಡುಗರಿಗೆ ಓದಿಸಿ ಕೆಲಸ ಎಲ್ಲ ಮುಗಿಸಿ ನಾನು ರಾತ್ರಿಗೆ ಅವ್ರಿಗೆ ಊಟ ಕೊಡ್ತಾಯಿದ್ದೀನಿ. ಇದು ಆ ವಿಡಿಯೋ
ಮಕ್ಕಳಿಗೆ ಮುದ್ದೆನ ರೂಢಿ ಮಾಡಬೇಕು ಅಂತ ಮುದ್ದೆನ ಚಿಕ್ಕ ಚಿಕ್ಕದಾಗಿ ಅವ್ರಿಗೂ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ರೂಢಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮಕ್ಕಳು ಗಟ್ಟಿ ಬರಬೇಕು, ಬರೀ ರೈಸ್ನ ತಿಂತಾರೆ ಯಾವಾಗಲೂ ಅಲ್ವಾ. ಹಂಗಾಗಿ ನಾನು ಯಾವ್ದಾದ್ರು ಒಂದು ಟೈಮ್ನ ಮುದ್ದೆ ಕೊಡ್ತೀನಿ ಅವ್ರಿಗೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ತಿಂತಾರೆ, ಬೇಡ ಅಂತ ಏನು ಅನ್ನಲ್ಲ, ಚೆನ್ನಾಗಿ